ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಹೀರೆಕಾಯಿಯಿಂದ ಮಾಡುವಂತಹ ಹೀರೆಕಾಯಿ ಸ್ಟಫ್ ಅಥವಾ ಹೀರೆಕಾಯಿಯ ಒಂದು ರೀತಿಯ ಗೊಜ್ಜು ಅಂತ ಹೇಳಬಹುದು. ಇದನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹೀರೆಕಾಯಿ ತುಂಬಾನೇ ಆರೋಗ್ಯಯುತ ತರಕಾರಿ ಅಂತ ಹೇಳ್ಬೋದು. ಇದರಲ್ಲಿ ಇನ್ಸುಲಿನ್ ತರಹದ ಪೆಪ್ಟೈಡ್ಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ. ಹಾಗೆ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಮತ್ತೆ ವಿಟಮಿನ್ ಎ ಎನ್ನುವಂತಹ ಅಂಶ ಹೇರಳವಾಗಿದ್ದು ಮಧುಮೇಹವನ್ನು ತಡೆಗಟ್ಟಿ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸಲಿಕ್ಕೆ ಮತ್ತು ಕಣ್ಣಿಗೆ ಪೊರೆ ಬರುವುದನ್ನು ತಡೆಯುವಲ್ಲಿ ಸಹಾಯಕಾರಿಯಾಗಿರುತ್ತೆ. ಇದರಲ್ಲಿ ಕಬ್ಬಿಣಾಂಶ ಹೆಚ್ಚವಾಗಿದ್ದು ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿಸುವಲ್ಲಿ ಅತ್ಯಂತ ಸಹಾಯಕಾರಿ. ಹಾಗೆ ಸೆಲ್ಯುಲೋಸ್ ಹೆಚ್ಚಾಗಿರೋದ್ರಿಂದ ಮಲಬದ್ಧತೆ ಸಮಸ್ಯೆ ಕೂಡ ದೂರವಾಗುತ್ತೆ. ಮತ್ತು ಈ ಹೀರೆಕಾಯನ್ನು ಹೆಚ್ಚಾಗಿ ಸೇವಿಸುವುದರಿಂದ ರಕ್ತ ಮತ್ತು ಲಿವರ್ನಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕಿ ಪಿತ್ತಕೋಶವನ್ನು ಶುದ್ಧವಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಜಗತ್ತಿನ ಅನೇಕ ಪೌಷ್ಟಿಕ ತಜ್ಞರು ಇದರ ಬಗ್ಗೆ ಸಂಶೋಧನೆಯನ್ನ ನಡೆಸಿ ನಮಗೆ ಕೊಟ್ಟಿರುವಂತಹ ಸಲಹೆ ಏನು ಅಂದರೆ, ಇದರಲ್ಲಿರುವ ಅನೇಕ ಪೌಷ್ಟಿಕ ಗುಣಗಳು ಮಳೆಗಾಲದಲ್ಲಿ ಬರುವಂತಹ ಅನೇಕ ಸೋಂಕುಗಳನ್ನು ತಡೆಗಟ್ಟುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಕಡ್ಡಾಯವಾಗಿ ನಿಯಮಿತವಾಗಿ ಈ ಹೀರೆಕಾಯಿಯನ್ನ ಸೇವಿಸಿ ಅಂತ ತಿಳಿಸಿದ್ದಾರೆ. ಎಳೆ ಹೀರೆಕಾಯಿ ಸುಮಾರು ಜನ ತಿಂತಿರ್ತೀರಾ ಅನ್ಕೊಂತೀನಿ. ಎಳೆ ಹೀರೆಕಾಯಿನ ಹಾಗೆ ಹೋಳುಗಳು ಮಾಡ್ಕೊಳ್ತೀನಿ. ಬಹಳ ಅಂದರೆ ಬಹಳ ಸಿಹಿಯಾಗಿರುತ್ತೆ, ರುಚಿಕರವಾಗಿರುತ್ತೆ. ಹಾಗೆ ಈ ಹೀರೆಕಾಯಿ ಬಲ್ತಿದ್ರೆ ಅದರ ಬೀಜದಿಂದ ಸೂಪನ್ನು ಸಹ ಮಾಡಿ ಕುಡಿಬಹುದು. ಮುಂದಿನ ದಿನಗಳಲ್ಲಿ ನಾನು ಈ ಸೂಪ್ ಮಾಡೋ ಬಗ್ಗೆ ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಈಗ ಮೊದಲಿಗೆ ಹೀರೆಕಾಯಿ ಸ್ಟಫ್ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ, ಬನ್ನಿ. ಬೇಕಾಗಿರುವಂತಹ ಸಾಮಗ್ರಿಗಳು: ಎಳೆ ಹೀರೆಕಾಯಿ 2-3, 1 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಳ್ಳಿ, 2 ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ, ಹಸಿ ಮೆಣಸಿನಕಾಯಿ 2, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚೆಯಷ್ಟು ಕಡಲೆ ಬೀಜ, 2 ಚಮಚೆ ಅಥವಾ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, 1-2 ಚಮಚ ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ 1-2 ಟೇಬಲ್ ಸ್ಪೂನು, ಒಗ್ಗರಣೆಗೆ ಜೀರಿಗೆ. ಒಂದು ಪ್ಯಾನನ್ನು ಬಿಸಿ ಮಾಡಿ ಅದಕ್ಕೆ 1 ಚಮಚ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ, ಬಿಡಿಸಿಟ್ಟಿರುವಂತಹ ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯನ್ನು ಚೆನ್ನಾಗಿ ಬಾಡಿಸ್ಬಿಟ್ಟು ತೆಗೆದಿಟ್ಕೊಳ್ಳಿ. ನಂತರ ಅದೇ ಬಾಣಲೆಗೆ ತಗೊಂಡಿರುವಂತಹ ಕಡಲೆ ಬೀಜವನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಸಿಪ್ಪೆ ತೆಗೆದ್ರೂ ಪರವಾಗಿಲ್ಲ, ಹಾಗೆ ಹಾಕಿದ್ರೂ ತೊಂದರೆ ಇಲ್ಲ. ಅದನ್ನು ಕೂಡ ತಣ್ಣಗಾಗಲಿಕ್ಕೆ ಬಿಡಿ. ಹೀರೆಕಾಯನ್ನು ತೊಳೆದು ಸಿಪ್ಪೆ ತೆಗೆದು 4 ಪೀಸ್ ಮಾಡ್ಕೊಳ್ಳಿ. ಒಂದು ಹೀರೆಕಾಯಿ ಉದ್ದ ಇರುತ್ತಲ್ಲ, ಅದನ್ನು 4 ಅಥವಾ 5 ಭಾಗ ರೌಂಡ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಪೀಸಸ್ಸು. ಒಂದೊಂದು ಪೀಸನ್ನು ಅರ್ಧ ಕಟ್ ಮಾಡ್ಕೊಳ್ಳಿ ಮಧ್ಯಕ್ಕೆ. ಅಂದರೆ ನಾವು ಮಾಡಿರುವಂತಹ ಗ್ರೇವಿ ಸ್ಟಫನ್ನು ತುಂಬಬೇಕಲ್ಲ, ಅದಕ್ಕೋಸ್ಕರ ಅರ್ಧದಷ್ಟು ಸೀಳ್ಕೊಳ್ಳಿ. ನಂತರ ಅದನ್ನು ಒಂದು ನೀರಿಗಾಕಿ ಇಟ್ಟಿರಿ. ಈಗ ಅಷ್ಟರೊಳಗೆ ಇದೆಲ್ಲ ತಣ್ಣಗಾಗಿರುತ್ತೆ, ನಾವು ಹುರ್ಕೊಂಡು ಇರೋಂಥ ಐಟಮ್ಸು. ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಆಪ್ಷನಲ್ಲು ನಿಂಬೆ ರಸ, ಅದನ್ನು ಹಾಕಿ ನೀರನ್ನು ಹಾಕದೆ ನುಣ್ಣಗೆ ರುಬ್ಬಿ ಪೌಡರ್ ಥರ ಆಗಲಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲ ಹಾಕಿರ್ತೀವಿ, ಬೆಳ್ಳುಳ್ಳಿ ಎಲ್ಲ ಹುರಿದಿರೋದ್ರಿಂದ ಅದೇ ಸ್ವಲ್ಪ ನುಣ್ಣಗಾಗತ್ತೆ, ತೀರಾ ಪುಡಿ ಏನಾಗೋದಿಲ್ಲ. ಹಾಗಾಗಿ ನೀರನ್ನು ಹಾಕೋದು ಬೇಡ. ರುಬ್ಬಿದಂತಹ ಒಂದು ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ಹೆಚ್ಚಿಟ್ಕೊಂಡಿರುವಂತಹ ಹೀರೆಕಾಯಿಗೆ ಮಧ್ಯಭಾಗಕ್ಕೆ ರುಬ್ಬಿದಂತಹ ಮಿಶ್ರಣವನ್ನು ತುಂಬಿ ಇಟ್ಕೊಳ್ಳಿ. ನಂತರ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಕಾದ ನಂತರ ಎಣ್ಣೆ ಹಾಕಿ ಸಾಸಿವೆ, ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕಿ ನಾವೀಗ ಏನು ರುಬ್ಬಿದ ಮಿಶ್ರಣವನ್ನು ತುಂಬಿಕೊಂಡಿರ್ತೀವಲ್ಲ ಹೀರೆಕಾಯಿ ತುಂಡುಗಳು, ಅದನ್ನು ಇಟ್ಬಿಟ್ಟು 1-2 ನಿಮಿಷ ಕೈಯಾಡಿಸಿ. ನಂತರ ಅದಕ್ಕೆ ಧನಿಯಾ ಪುಡಿ, ಚಿಟಿಕೆ ಅರಿಶಿಣ, ಉಪ್ಪನ್ನು ಹಾಕಿ ಬೇಕು ಅಂದರೆ ಈಗ ನಾವು ಹಸಿಮೆಣಸಿನಕಾಯಿಯನ್ನು ಮೊದಲೇ ರುಬ್ಬಕ್ಕೆ ಹಾಕ್ಕೊಂಡಿರ್ತೀವಿ, ಮೇಲೆ ಇನ್ನೂ ನಮಗೆ ಬೇಕು ಖಾರ ಅಂತ ಅನಿಸೋರು ಇನ್ನೊಂದು ಸ್ವಲ್ಪ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ 1-2-3 ನಿಮಿಷ ಹಾಗೆ ಬೇಯಿಸಿ. ನಂತರ ನೀರನ್ನು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ರುಬ್ಬಿದಂತಹ ಮಿಶ್ರಣ ಉಳಿದಿದ್ರೆ ಹಾಕಿ, ಸೇಮ್ ನಾವು ಎಣ್ಗಾಯಿ ಹೇಗೆ ಮಾಡ್ತೀವೋ ಅದೇ ಥರ ಬರುತ್ತೆ ಮೆಥಡು. ಆ ಒಂದು ಪ್ರೋಸೆಸ್ನಲ್ಲೇ ಇದನ್ನೆಲ್ಲ ಮಾಡ್ಕೊಳ್ಳಿ. ರೊಟ್ಟಿ, ಚಪಾತಿ, ದೋಸೆ
ಎಲ್ಲದ್ರ ಜೊತೆಗೂ ತುಂಬ ರುಚಿಕರವಾಗಿರುತ್ತೆ. ಹಾಗೆಯೇ ಹೆಚ್ಚು ಆರೋಗ್ಯಕರವಾದ ಹೀರೆಕಾಯಿ ಸ್ಟಫ್ಫು ಬಹಳ ಸುಲಭವಾಗಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡಬಹುದು. ಮಾಡಿ ನೋಡಿ ಮನೇಲಿ ಹೇಗಿತ್ತು ಅನ್ನೋದನ್ನ air.bdvt@gmail.comಗೆ ಮೇಲ್ ಮಾಡಿ ನಮಗೆ ತಿಳಿಸಿ. ಧನ್ಯವಾದಗಳು. ಮಮ ಮಲೆನಾಡ ಪತ್ರೋಡೆ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಶಾವಿಗೆ ಶಾವಿಗೆ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.